ಪ್ರಿಯದರ್ಶಿನಿ ಪಿಯು ಕಾಲೇಜಿನಲ್ಲಿ ಸಾರಂಗ ಸಂಭ್ರಮ. ಉಳಿದು ಕುಪ್ಪಳಿಸಿದ ವಿದ್ಯಾರ್ಥಿನಿಯರು. ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದಲ್ಲಿರುವ ಸಾರಂಗ ಅಕಾಡೆಮಿಯ ಪ್ರಿಯದರ್ಶಿನಿ ಪಿಯು ಕಾಲೇಜಿನ ವಾರ್ಷಿಕೋತ್ಸವದ ಪ್ರಯುಕ್ತ ಸಾರಂಗ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಲೇಜಿನ ಆವರಣದಲ್ಲಿ ನಡೆದ ಈ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಅರ್ಜುನ್ ಯೋಗಿ ಮತ್ತು ಕನ್ನಡ ಕೋಗಿಲೆ ಖ್ಯಾತಿಯ ಗಾಯಕ ಕಾಸಿಂ ಅಲಿ ಅವರು ಭಾಗವಹಿಸಿದ್ರು. ಸಾರಂಗ ಸಂಭ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿನಿಯರಂತೂ ಕುಣಿದು ಕುಪ್ಪಳಿಸಿಬಿಟ್ರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ವಿದ್ಯಾರ್ಥಿಗಳಿಗೆ ಕೆಲವು ಕಿವಿ ಮಾತುಗಳನ್ನು ಹೇಳಿದ್ರು. ಪ್ರಿಯದರ್ಶಿನಿ ಪಿಯು ಕಾಲೇಜು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ಪಾಲಿನ ಶೈಕ್ಷಣಿಕ ದಾರಿದೀಪವಾಗಿದೆ. ಸ್ಪರ್ಧಾತ್ಮಕ ಯುಗಕ್ಕೆ ತಕ್ಕಂತೆ ಗುಣಮಟ್ಟದ ಶಿಕ್ಷಣ ನೀಡುವುದು ಉಪನ್ಯಾಸಕರ ಪ್ರಮುಖ ಕರ್ತವ್ಯ. ಈ ತಾಲೂಕಿನ ಸಾಕಷ್ಟು ಜನ ಸಾಧಕರು ನಮ್ಮ ದೇಶ ಹಾಗೂ ರಾಜ್ಯದ ಉನ್ನತ ಸ್ಥಾನದಲ್ಲಿದ್ದಾರೆ ಎಂದು ಹೇಳಿದರು. ನೀವು ಒಂದನೇ ರ್ಯಾಂಕ್ ಪಡೆಯೋದಕ್ಕೆ ಯಾವುದೇ ಸಂದೇಹ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹಿಂದೆ ನಾನು ಕೆಲಸ ಮಾಡಿದಂತ ಬಳ್ಳಾರಿ ಜಿಲ್ಲೆಯ ಈಗಿನ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ಇರ್ತಕ್ಕಂಥ ಹಿಂದೂ ಕಾಲೇಜಲ್ಲಿ ಕೂಡ ಇದೇ ತರ ಇರ್ತಾ ಇತ್ತು. ರ್ಯಾಂಕ್ಸ್ ಪಡಿಬೇಕಂತ ಆಸೆ ಇದೆ, ಪಡಿತೀವಿ ಸರ್, ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂತ. ಫ್ರಮ್ ಲಾಸ್ಟ್ 3 to 4 years toppers in commerce, arts and in 3rd to 4th rank in science are from Hindu PU College Kotu. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾ ಇದ್ರು. ಫ್ರಮ್ 2000 ಅವರು ಆಲ್ಮೋಸ್ಟ್ ನಿಮ್ಮ ಜೊತೆಗೇನೆ ನಿಮ್ಮ ಸಮಕಾಲೀನರು ಅಂತ ಹೇಳ್ಬೋದು ನಾವು. 2010 ಆ ರೇಂಜಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ರು. ನೀವು ಕೂಡ ಟಾಪರ್ಸ್ ಆಗ್ರಿ ಸ್ಟೇಟ್ಗೆ ಅಂತೇಳಿ ಹಾರೈಸುತ್ತಾ. ಸಾರಂಗ ಅಕಾಡೆಮಿ ಅಧ್ಯಕ್ಷ ಡಿ ಅಜಯ್ ಕುಮಾರ್ ಮಾತನಾಡಿ, ತಂದೆ ತಾಯಿ ಮತ್ತು ಶಿಕ್ಷಕರನ್ನ ಗೌರವಿಸುವ ಪಾಠವನ್ನ ಕಾಲೇಜು ಪ್ರತಿನಿತ್ಯ ಮಕ್ಕಳಿಗೆ ಕಲಿಸುತ್ತೆ. ನಮ್ಮ ಕಾಲೇಜು ವಿದ್ಯಾರ್ಥಿಗಳು ರ್ಯಾಂಕ್ ಪಡೆಯುವಲ್ಲಿ ಯಶಸ್ವಿಯಾಗ್ತಾ ಇದ್ದು, ಈ ವರ್ಷವೂ ರಾಜ್ಯದಲ್ಲಿ ಉತ್ತಮ ಅಂಕ ಗಳಿಸುವಲ್ಲಿ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಯಶಸ್ವಿಯಾಗ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ತಿಳಿಸಿದ್ರು. ಕಾಲೇಜಿನ ಮಕ್ಕಳು ಕಲೆಗೆ ಗೌರವಿಸ್ತಾರೆ, ವಿದ್ಯೆಗೆ ಗೌರವಿಸ್ತಾರೆ, ಗುರು ಹಿರಿಯರಿಗೆ ಗೌರವಿಸ್ತಾರೆ, ಪ್ರತಿಯೊಬ್ಬರು ತಂದೆ ತಾಯಿಗೂ ಕೂಡ ಗೌರವವನ್ನು ನೀಡ್ತಾರೆ. ಯಾಕಂದರೆ ಆ ಡಿಸಿಪ್ಲಿನನ್ನು ನಾವು ಹೇಳ್ಕೊಟ್ಟಿದ್ದೀವಿ. ಇದೇ ಡಿಸಿಪ್ಲಿನ ಇನ್ನು ಜೀವನ ಪರ್ಯಂತ ನೀವು ಕಾಪಾಡಬೇಕು. ಯಾಕಂದರೆ ಜೀವನ ಒಂದು ಕನ್ನಡಿ ಇದ್ದಂಗೆ, ನಾವು ನಕ್ಕಿದ್ರೆ ನಗುತ್ತೆ, ಹತ್ರ ಅಳುತ್ತೆ. ಸೊ ವಾಟ್ ಗೋಸ್ ಅರೌಂಡ್ ದಟ್ ಕಮ್ಸ್ ಅರೌಂಡ್. ಸೊ ಹಾಗಾಗಿ ಡಿಸಿಪ್ಲಿನನ್ನು ಮರಿಬೇಡಿ, ಎಲ್ಲರೂ ಶಿಸ್ತನ್ನು ಕಾಪಾಡಿ, ಒಳ್ಳೆಯ ರೀತಿಯಲ್ಲಿ ಆಲೋಚನೆ, ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋಣ, ಒಳ್ಳೆಯದನ್ನು ಮಾತಾಡೋಣ ಅಂತೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಪ್ರಾಂಶುಪಾಲ ಕೆಎನ್ ರುದ್ರೇಶ್ ಮಾತನಾಡಿ, ಉಪನ್ಯಾಸಕರೇ ಕಟ್ಟಿ ಬೆಳೆಸಿದ ಶೈಕ್ಷಣಿಕ ಕಾಲೇಜು ನಮ್ಮ ಹೆಮ್ಮೆಯ ಪ್ರಿಯದರ್ಶಿನಿ. ಪ್ರಥಮ ವರ್ಷವೇ 400ಕ್ಕೂ ಅಧಿಕ ದಾಖಲೆ ಪಡೆದ ಕೊರಟಗೆರೆಯ ಏಕೈಕ ಸಂಸ್ಥೆ ನಮ್ಮದು. ಬಡ ಮಕ್ಕಳು ಊಟದಿಂದ ವಂಚಿತರಾದರೂ ಪರವಾಗಿಲ್ಲ, ಆದರೆ ಶಿಕ್ಷಣದಿಂದ ಮಾತ್ರ ವಂಚಿತ ಆಗಬಾರದು ಎಂಬ ಧ್ಯೇಯ ನಮ್ಮದು ಅಂದಿದ್ದಾರೆ. ಪೂರ್ವಕವಾಗಿ ಚಿಂತನೆಯನ್ನ ಮಾಡಿ ನೀವು ಅನ್ಕೊಂಡಿದ್ದನ್ನ ಸಾಧಿಸ್ತೀರಾ ಅನ್ನೋದಕ್ಕೆ ಪ್ರಿಯದರ್ಶಿನಿ ಕಾಲೇಜ್ ಬೆಸ್ಟ್ ಎಕ್ಸಾಂಪಲ್. ಈ ರೀತಿ ಪ್ರಿಯದರ್ಶಿನಿ ಕಾಲೇಜನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಪ್ರಾರಂಭವನ್ನ ಮಾಡಿದ್ವಿ. ಅವತ್ತು ಎಲ್ಲಾ ಪೋಷಕರು ನಮ್ಮ ಮೇಲೆ ನಂಬಿಕೆಯನ್ನ ಇಟ್ಟು, ಎಸ್ ಮಾಸ್ಟ್ರೇ ನೀವು ತುಂಬಾ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಂತೀರಾ, ನಮ್ಮ ಮಕ್ಕಳನ್ನ ನಿಮ್ಮ ಹತ್ರಕ್ಕೆ ಬಂದು ಅಡ್ಮಿಷನ್ ಮಾಡಿಸ್ತೀವಿ ಅಂತೇಳಿ ದಾಖಲಾತಿಯನ್ನ ಮಾಡಿಕೊಟ್ರು. ಈ ಒಂದು ನಂಬಿಕೆಗೆ ಎಳ್ಳಷ್ಟು ಚ್ಯುತಿ ಬಾರದ ರೀತಿಯಲ್ಲಿ ನಿತ್ಯವೂ ಕೂಡ ಮಾಘ ಮಾಸದ ವ್ರತವನ್ನ ಹೇಗೆ ಆಚರಿಸ್ತಾರೋ ಅದೇ ರೀತಿಯಲ್ಲಿ ನಾವು ಪ್ರತಿನಿತ್ಯನೂ ಕೂಡ ಶಿಕ್ಷಣ ಅನ್ನುವಂತಹ ವ್ರತವನ್ನ ಆಚರಿಸ್ತೀವಿ. ಅದಕ್ಕೆಲ್ಲವೂ ಕಾರಣ ನನ್ನ ಉಪನ್ಯಾಸಕ ಮಿತ್ರರು ಮತ್ತು ಅಜಯ್ ಸರ್ ಅವರು ಮತ್ತೆ ಮೀನಾ ಸರ್ ಅವರು ಮತ್ತೆ ಪೋಷಕರು. ಇದರ ಪ್ರತಿಫಲವಾಗಿ ಅದೇ ವರ್ಷ ನಾವು ಕೊರಟಗೆರೆ ತಾಲೂಕಿಗೆ ಟಾಪರ್ ಅನ್ನ ಕೊಟ್ವಿ. ಯಾವತ್ತು ನಾವು 2020 ಕಾಲೇಜನ್ನ ಪ್ರಾರಂಭ ಮಾಡಿದ್ವು, ಅದೇ ವರ್ಷ ಇಡೀ ತಾಲೂಕಿಗೆ ಟಾಪರ್ ಅನ್ನ ಕೊಟ್ವಿ.
ಅದಾದ ನಂತರ ಪ್ರತಿ ವರ್ಷನೂ ಕೂಡ ನಮ್ಮ ಕಾಲೇಜಿನಲ್ಲಿ ಫಲಿತಾಂಶ ತುಂಬಾ ಚೆನ್ನಾಗಿ ಬರ್ತಾ ಇದೆ. 2020-21ನೇ ಸಾಲಿನಲ್ಲಿ 99% ಫಲಿತಾಂಶವನ್ನ ಕೊಟ್ಟಂತಹ ಏಕೈಕ ಕಾಲೇಜು ತಾಲೂಕಿನಲ್ಲಿ ಪ್ರಿಯದರ್ಶಿನಿ ಕಾಲೇಜು. 2021-22ನೇ ಸಾಲಿನಲ್ಲಿ ಮತ್ತೆ 99%, 2023 ಮತ್ತೆ 24ನೇ ಸಾಲಿನಲ್ಲಿ ಅಂದ್ರೆ ಕಳೆದ ಸಾಲಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಹುಟ್ಟುಕೊಂತು, ಯಾಕೆ ಕೊರಟಗೆರೆ ತಾಲೂಕಿನಲ್ಲಿ ನಾವು ಸ್ಟೇಟ್ ರ್ಯಾಂಕಿಂಗ್ ಅನ್ನು ತೆಗೆಸಬಾರದು, ಏನ್ ನಮಗೆ ನ್ಯೂನತೆ ಇದೆ? ಈ ಪ್ರಶ್ನೆಯನ್ನು ನಾವು ಮಾಡ್ಕೊಂಡ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟರು. ಈ ಐಡಿಯಾ ನಮ್ಮ ತಲೆಗೆ ಬಂತಿದ್ದಂಗೆನೆ ಮ್ಯಾನೇಜ್ಮೆಂಟ್ ಅವರ ಹತ್ರ ಇದ್ರ ಬಗ್ಗೆ ಚರ್ಚಿಸಿ ಸೂಕ್ತವಾದಂತಹ ಒಂದು ಅವಕಾಶವನ್ನ ನಾವು ಕೇಳ್ಕೊಂಡು ಅದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ವಿ. ಅದರ ಪ್ರತಿಫಲವೇ ನಾವು ಕನಸ್ಕೊಂಡಿದ್ದು ನಿಜ ಆಯ್ತು. ಟಾಪ್ 10 ನಮ್ಮ ಕಾಲೇಜ್ ಬಂತು. ಕಾಮರ್ಸ್ ಅಲ್ಲಿ ಟಾಪ್ 10 ಸ್ಟೇಟ್ ಗೆ ಕೊಟ್ಟಂತ ಕಾಲೇಜು ನಮ್ಮ ಪ್ರಿಯದರ್ಶಿನಿ ಕಾಲೇಜು. ಇದಾದ ನಂತರ ಈ ವರ್ಷನೂ ಕೂಡ ಅಷ್ಟೇ ನನಗನ್ಸುತ್ತೆ, ಯಾಕೆ ನಾವು ಟಾಪ್ 1 ಆಗಬಾರ್ದು? ರಾಜ್ಯದಲ್ಲಿ ಕನಸು ಕಾಣೋದಕ್ಕೆ ಏನ್ ಅವಶ್ಯಕತೆ? ಕನಸು ಕಾಣೋದಕ್ಕೆ ನಮ್ಗೇನ್ ಬಡತನ ಇದೆ? ಯಾಕೆ ಕನಸು ಕಾಣಬಾರ್ದು? ಇನ್ನು ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಅರ್ಜುನ್ ಯೋಗಿ ಹಾಗೂ ಕರ್ನಾಟಕ ಕೋಗಿಲೆ ವಿಜೇತ ಕಾಸಿಮಾಲಿ ಅವರು ತಮ್ಮ ನೃತ್ಯ ಹಾಗೂ ಸಂಗೀತದ ಮೂಲಕ ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿದಂತೆ ಪೋಷಕರನ್ನ ರಂಜಿಸಿದ್ರು. ಸಂಸ್ಕೃತಿಗೆ ಪ್ರಾಮುಖ್ಯತೆ ನೀಡುವ ಉದ್ದೇಶದಿಂದ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳಿಗೆ ಬಳೆ ತೊಡಿಸುವ ಕಾರ್ಯಕ್ರಮವನ್ನ ಆಡಳಿತ ಮಂಡಳಿ ಆಯೋಜಿಸಿತ್ತು. ಬಳೆ ತೊಡಿಸುವಾಗ ವಿದ್ಯಾರ್ಥಿಗಳು ಗ್ರಾಮೀಣ ಸೊಗಡಿನ ಹಾಡು ಹಾಡುವ ಮೂಲಕ ಬಳೆಗಳನ್ನ ಉಪನ್ಯಾಸಕರಿಗೆ ತೊಡಿಸಿ ಸಂಭ್ರಮ ಪಟ್ಟರು. ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.